ಡಾಕ್ಟರ್, ನನಗೆ ಯಾವಾಗಲೂ ಸುಸ್ತಾಗಿರುತ್ತದೆ. ಚೆನ್ನಾಗಿ ನಿದ್ರೆ ಮಾಡಿದ್ರೂ ಫ್ರೆಶ್ ಆಗಿರೋ ಅನುಭವವೇ ಇಲ್ಲ. ಇದು ಆಟೋ ಇಮ್ಯೂನ್ ಡಿಸೀಸ್ ಕಾರಣವಾಗಿರಬಹುದಾ? ಈ ಪ್ರಶ್ನೆ ನಾನು ಕ್ಲಿನಿಕ್ನಲ್ಲಿ ತುಂಬ ಬಾರಿ ಕೇಳುತ್ತೇನೆ. ಉತ್ತರ ಏನಂದ್ರೆ, ಕೆಲವೊಮ್ಮೆ ಹೌದು, ಆದರೆ ಯಾವಾಗಲೂ ಅಲ್ಲ. ಸುಸ್ತು ಇದ್ರೆ ಮಾತ್ರ ಆಟೋ ಇಮ್ಯೂನ್ ಡಿಸೀಸ್ ಅಂತ ಅರ್ಥ ಅಲ್ಲ. ನಿದ್ರೆಯ ಕೊರತೆ, ಒತ್ತಡ, ಆತಂಕ, ಖಿನ್ನತೆ, ರಕ್ತಹೀನತೆ, ಥೈರಾಯ್ಡ್ ಸಮಸ್ಯೆಗಳು ಅಥವಾ ಕೆಲವು ಔಷಧಿಗಳಿಂದಲೂ ಸುಸ್ತು ಉಂಟಾಗಬಹುದು. ಆದರೆ ಸುಸ್ತು ರುಮಟಾಯ್ಡ್ ಆರ್ಥ್ರೈಟಿಸ್, ರೂಪಸ್, ಶೋಗ್ರೆನ್ ಡಿಸೀಸ್ ಹಾಗೂ ಕೆಲವು ಮಸಲ್ ಡಿಸೀಸ್ಗಳ ಆರಂಭಿಕ ಲಕ್ಷಣವೂ ಆಗಿರಬಹುದು. ಕೆಲವೊಮ್ಮೆ ಬೇರೆ ಲಕ್ಷಣಗಳು ಕಾಣಿಸಿಕೊಳ್ಳುವ ಮುಂಚೆಯೇ ಸುಸ್ತು ಶುರುವಾಗಬಹುದು. ನಿಮಗೆ ಸುಸ್ತಿನ ಜೊತೆ ಕೀಲು ನೋವು, ಕೀಲು ಊತ, ಬೆಳಗ್ಗೆ ಎದ್ದಾಗ ಕೀಲುಗಳಲ್ಲಿ ಬಿಗಿತ, ಬಾಯಿ ಹುಣ್ಣುಗಳು, ಚರ್ಮದ ರ್ಯಾಶ್, ಕಣ್ಣು ಅಥವಾ ಬಾಯಿ ಒಣಗುವುದು, ಸ್ನಾಯು ದೌರ್ಬಲ್ಯ, ಜ್ವರ ಅಥವಾ ತೂಕ ಕಡಿಮೆ ಆಗುವುದರ ಜೊತೆಗೆ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಹಾಗಾಗಿ ನಿಮಗೆ ಯಾವಾಗಲೂ ಸುಸ್ತಾಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆದರೆ ಅದು ಖಂಡಿತವಾಗಿಯೂ ಆಟೋ ಇಮ್ಯೂನ್ ಡಿಸೀಸ್ನ ಲಕ್ಷಣ ಅಂತಾನು ಊಹಿಸಬೇಡಿ. ಸರಿಯಾದ ಕಾರಣವನ್ನು ಕಂಡುಹಿಡಿಯಲು ವೈದ್ಯಕೀಯ ಪರೀಕ್ಷೆ ಅಗತ್ಯ. ನಾನು ಡಾಕ್ಟರ್ ನಿಖಿಲ್ ಸಿ, ಕನ್ಸಲ್ಟೆಂಟ್ ಕ್ಲಿನಿಕಲ್ ಇಮ್ಯುನಾಲಜಿ ಮತ್ತು ರುಮಟಾಲಜಿ, ಬೆಂಗಳೂರು. ಆರ್ಥ್ರೈಟಿಸ್ ಮತ್ತು ಆಟೋ ಇಮ್ಯೂನ್ ಡಿಸೀಸ್ ಬಗ್ಗೆ ಇನ್ನಷ್ಟು ತಿಳಿಯಲು ಫಾಲೋ ಮಾಡಿ.